ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ಇವತ್ತಿನ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಎಷ್ಟೋ ಜನ ಇದನ್ನು ರಿಕ್ವೆಸ್ಟ್ ಸಹ ಮಾಡಿಕೊಂಡಿದ್ರೆ, ನಿಮ್ಮ ವ್ಯಕ್ತಿಗೆ ನಿಮ್ಮ ನೆನಪುಗಳಂತಕ್ಕಂಥದ್ದು ಕಾಡುತ್ತಾ, ಸದಾ ಕಾಲ ನೀವು ಅವ್ರ ಬಗ್ಗೆನೇ ಯೋಚಿಸ್ತಾ ಇರ್ತೀರಾ. ಅವ್ರು ಯಾವಾಗ ಮೆಸೇಜ್ ಮಾಡ್ತಾರೆ, ಯಾವಾಗ ಕಾಲ್ ಮಾಡ್ಬೋದು ಅಂತ ತುಂಬಾ ವೆಯ್ಟ್ ಮಾಡ್ತಾ ಇರ್ತೀರಾ. ಅವ್ರಿಗೂ ಸಹ ಇದೇ ರೀತಿ ಒಂದು ಭಾವನೆ ಅಂತಕ್ಕಂಥದ್ದು ನಿಮ್ಮ ಬಗ್ಗೆ ಮೂಡ್ತಾ ಇದೆಯಾ, ಅಥವಾ ಅವರ ಒಂದು ಕರೆಂಟ್ ಒಂದು ಫೀಲಿಂಗ್ಸ್ ಯಾವ ಥರ ಇದೆ, ಅವರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಮೈಂಡನ್ನು ಫಸ್ಟ್ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೋತಾ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಪರ್ಸನಿನ ಹೆಸರನ್ನು ಹೇಳ್ತಾ, ಅವರ ಫೀಲಿಂಗ್ಸ್ ನನಗಾಗಿ ಏನಿದೆ ತೋರಿಸಿ ಯೂನಿವರ್ಸ್ ಅಂತ ಪ್ರೇಯರನ್ನು ಮಾಡ್ತಾ ಈ ಒಂದು ವಿಡಿಯೋವನ್ನು ಕಂಟಿನ್ಯೂ ಮಾಡಿ ನೋಡೋದಕ್ಕೆ. ಹಾಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕರೆಯನ್ನು ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ಸ್ನ ನೀವು ಮುಂಚೆನೇ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋತಾ ಯೂನಿವರ್ಸಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ಪ್ರೇಯರನ್ನು ಮಾಡ್ಕೋತಾ ಓಕೆ. ಸೊ ನೋಡೋಣ ನಿಮ್ಮ ವ್ಯಕ್ತಿಯ ಒಂದು ಭಾವನೆ ಯಾವ ಥರ ಇದೆ, ಅವ್ರಿಗೆ ನಿಮ್ಮ ನೆನಪು ಅಂತಕ್ಕಂಥದ್ದು ಕಾಡ್ತಾ ಇದೆಯಾ, ಆ್ಯಂಡ್ ಅವರ ಪ್ರೀತಿ ನಿಮಗಾಗಿ ಯಾವ ರೀತಿ ಇದೆ, ಈ ಒಂದು ಕ್ಷಣಕ್ಕೆ ಯೂನಿವರ್ಸ್ ಕಡೆಯಿಂದ ಯಾವ ಒಂದು ಮೆಸೇಜಸ್ ಸಿಗ್ತಾ ಇದೆ ನಾವು ತಿಳ್ಕೊಳ್ಳೋಣ. ಯೂನಿವರ್ಸ್ ಕಡೆಯಿಂದ ಯಾವ ಒಂದು ಮೆಸೇಜ್ ಸಿಗ್ತಾ ಇದೆ, ಥಿಂಕ್ ಮಾಡಿ ನಿಮ್ಮ ಒಂದು ಪರ್ಸನ್ ಬಗ್ಗೆ. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಹಾಗೆ ನಿಮ್ಮ ಎನರ್ಜೀಸ್ನ ಸಹ ನಾನಿವತ್ತು ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಸೊ ಎರಡೂ ನಾವು ನೋಡೋಣ ಯಾವ ರೀತಿ ಇದೆ. ಸೊ ಮೊದಲನೇದಾಗಿ ನಿಮ್ಮ ಒಂದು ವ್ಯಕ್ತಿಯ ನಾನು ಎನರ್ಜೀಸ್ನ ಚೆಕ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಇದೆ, ಅವರು ನಿಮ್ಮ ಬಗ್ಗೆ ಯಾವ ಒಂದು ಒಪಿನಿಯನನ್ನು ಇಟ್ಕೊಂಡಿದ್ದಾರೆ, ಹಾಗೆ ನಿಮ್ಮ ಒಂದು ಎನರ್ಜೀಸ್ ಯಾವ ಥರ ಇದೆ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ನೋಡೋಣ, ಇದು ನಿಮ್ಮ ಎನರ್ಜೀಸ್ ಆಗಿರುತ್ತೆ. ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಸಹ ನಾವು, ಆ್ಯಂಡ್ ಏಂಜಲ್ ಗೈಡೆನ್ಸ್ನ ಸಹ ನಾವು ನೋಡೋಣಂತೆ. ಸೊ ವೀಕ್ಷಕರೇ, ಮೊದಲನೇದಾಗಿ ನಿಮ್ಮ ಪರ್ಸನಿನ ಎನರ್ಜೀಸ್ನ ನಾನು ರೀಡ್ ಮಾಡ್ತಾ ಇದ್ದೀನಿ. ನಿಮ್ಮ ಪರ್ಸನಿನ ಎನರ್ಜೀಸ್ನ ನೋಡೋದಾದರೆ ಇವಾಗ ಸದ್ಯಕ್ಕೆ ಅವರು ಯಾವುದೇ ಒಂದು ಆ್ಯಕ್ಷನ್ ಅಂತಕ್ಕಂಥದ್ದು ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ನೋಡ್ಬೋದು, ಸುಮ್ಮನೆ ಕೈ ಕೊಟ್ಕೊಂಡು ಕೂತಿದ್ದಾರೆ, ಅಥವಾ ಸಮಯ ಬರಲಿ, ಕಾಲಾವಕಾಶ ಬರಲಿ, ಆವಾಗ ನಾನು ನನ್ನ ನಿರ್ಧಾರವನ್ನು ಮಾಡ್ತೇನೆ ಅಂತಕ್ಕಂಥ ಒಂದು ರೀತಿ ಹೇಳಬೇಕಂದ್ರೆ ಒಂದು ದಿಗ್ಭ್ರಮೆಯಾಗಿ ಕೂತಿದ್ದಾರೆ. ಅವ್ರಿಗೆ ಈ ಎರಡೆರಡು ಆಪ್ಷನ್ಸ್ ಅಂತಕ್ಕಂಥದ್ದು ಇದೆ. ಆ್ಯಂಡ್ ಮುಖ್ಯವಾಗಿ ಹೇಳಬೇಕು ಅಂದರೆ ಯಾವುದೋ ಒಂದು ಪಾಸ್ಟ್ ವಿಚಾರದಲ್ಲಿ, ಅಥವಾ ಇವ್ರಿಗೆ ಏನೋ ಒಂದು ಮನಸ್ಸಿಗೆ ತುಂಬ ಪಾಸ್ಟಲ್ಲಿ ಬೇಜಾರು ಆಗಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ತುಂಬಾ ಇವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾವುದೋ ಒಂದು ವಿಚಾರವಾಗಿ ಕುರಿತಾಗಿ ತುಂಬ ಬೇಸರದಿಂದ ಹೊಂದಿದ್ದಾರೆ ಅಂತ ಸಹ ಹೇಳ್ಬೋದಾಗಿದೆ ಈ ಒಂದು ವಿಚಾರದಲ್ಲಿ. ಸದ್ಯದ ಪರಿಸ್ಥಿತಿನಲ್ಲಿ ಇವ್ರಿಗೆ ಕೆಲವರ ಒಂದು ಮಾರ್ಗದರ್ಶನ ಅಂತಕ್ಕಂಥದ್ದು ಬೇಕು, ಒಂದು ಗೈಡೆನ್ಸ್ ಅಂತಕ್ಕಂಥದ್ದು ಈ ವ್ಯಕ್ತಿ ಮುಖ್ಯವಾಗಿ ತಗೋಬೇಕು. ಯಾಕಂದರೆ ಫ್ಯಾಮಿಲಿಯ ಒತ್ತಾಯದಿಂದ ಇವ್ರಿಗೆ ಕೆಲವೊಮ್ಮೆ ಏನಾಗುತ್ತೆ, ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಆಗೋದಿಲ್ಲ. ಕೆಲವ್ರು ಏನು ಮಾಡ್ತಾರೆ, ಮನೆಯಲ್ಲಿ ಸೊಸೈಟಿ ಪ್ರೆಷರ್ಗೋಸ್ಕರನೋ ಅಥವಾ ಇನ್ನೊಂದು ವಿಚಾರಕ್ಕೋಸ್ಕರನೋ ನಿಮ್ಮ ಪ್ರೀತಿ ಅಥವಾ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಕೆಲವೊಂದು ಸನ್ನಿವೇಶವನ್ನು ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಸೊ ಆ ಒಂದು ವಿಚಾರವಾಗಿ, ಅಥವಾ ಸೊಸೈಟಿ ಪ್ರೆಷರು, ಅಥವಾ ಕಾಸ್ಟ್ ರಿಲೇಟೆಡ್ ವಿಚಾರವಾಗಿನೋ, ಅಥವಾ ನೀವು ನಿಮ್ಮ ಪಾರ್ಟ್ನರ್ ಬೇರೆ ಬೇರೆ ಕಾಸ್ಟಿಗೆ ಸಂಬಂಧಿತವಾಗಿರ್ತೀರಾ. ಸೊ ಆ ಒಂದು ಕಾಸ್ಟ್ ವಿಚಾರದಲ್ಲೂ ಸಹ ತುಂಬಾ ಡಿಸ್ಕಷನ್ ಅಂತಕ್ಕಂಥದ್ದು ಫ್ಯಾಮಿಲಿನಲ್ಲಿ ನಡೀತಾ ಇದೆ ಸದ್ಯದ ಪರಿಸ್ಥಿತಿನಲ್ಲಿ. ಆದರೆ ನಿಮ್ಮ ಪರ್ಸನ್ಗೆ ಹೇಳಬೇಕು ಅಂದರೆ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ಇವತ್ತಿಗೂ ಕಾಡ್ತಾ ಇದೆ. ಅವರು ನಿಮ್ಮನ್ನು ಕಂಪ್ಲೀಟಾಗಿ ಇನ್ನೂ ಗಿವ್ ಅಪ್ ಮಾಡಿಲ್ಲ ಅಂತ ಸಹ ಹೇಳ್ಬೋದು. ಯಾಕಂದರೆ ಒಂದು ಕಡೆ ನೀವಿದ್ರೆ, ಇನ್ನೊಂದು ಕಡೆ ಫ್ಯಾಮಿಲಿಯ ಒತ್ತಾಯ ಅಂತಕ್ಕಂಥದ್ದು, ಎರಡರ ನಡುವೆ ಈ ಒಂದು ವ್ಯಕ್ತಿ ಸಿಕ್ಕಾಕೊಂಡಿದ್ದಾರೆ ಅಂತ ಸಹ ಇಲ್ಲಿ ಗೋಚರ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ, ನಿಮಗೆ ಸದ್ಯಕ್ಕೆ ಒಂದು ಸರಿಯಾದ ಒಂದು ದಾರಿಯಲ್ಲಿ ಮಾರ್ಗದರ್ಶನ ಮಾಡುವಂತಹ ಒಂದು ವ್ಯಕ್ತಿ
ವ್ಯಕ್ತಿ ಬೇಕಾಗಿದ್ದಾರೆ. ಅದು ನೀವು ನಿಮ್ಮ ಜೀವನದಲ್ಲಿ ಯಾರಿಗೆ ಒಂದು ಗುರುವಿನ ಸ್ಥಾನವನ್ನು ಕೊಟ್ಟಿದ್ದೀರಾ ಅವರಿಂದ ಸಹ ನೀವು ಸಲಹೆಯನ್ನು ಪಡ್ಕೋಬೋದಾಗಿದೆ. ಅಥವಾ ಒಂದು ಕೌನ್ಸಿಲರ್ ಆಗಿರ್ಬೋದು, ಟ್ಯಾರೋ ರೀಡರ್, ಯಾವುದಾದ್ರೂ ಒಂದು ಡೆಫಿನಿಷನ್ ಟೂಲ್ನ ನೀವು ಚೂಸ್ ಮಾಡಿ ಅವರಿಂದ ಒಂದು ಕೌನ್ಸಿಲಿಂಗ್ ಮತ್ತು ಗೈಡೆನ್ಸನ್ನು ಪಡ್ಕೊಳ್ಳೋದ್ರಿಂದ ಇಲ್ಲಿ ಏನು ನಿಮಗೆ ಈ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ಆಗ್ತಿದೆ, ಈ ಕನ್ಫ್ಯೂಷನ್ಸ್ಗೆ ನಿಮಗೆ ಒಂದು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಸಿಗುತ್ತೆ. ಆ ಮಾರ್ಗದರ್ಶನ ಸಿಕ್ಕ ನಂತರವೇ ನಿಮ್ಮ ಪರ್ಸನ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ. ಯಾಕಂದರೆ ಇವರು ಇಲ್ಲಿ ನೋಡ್ಬೋದು ನೀವು ತಮ್ಮ ಡಿಸಿಷನ್ಸ್, ತಮ್ಮ ನಿರ್ಧಾರವನ್ನು ಅವ್ರ ಕೈಯಲ್ಲೇ ಇದೆ. ಅಂದರೆ ಈ ಒಂದು ವ್ಯಕ್ತಿ ಏನು ಬೇರೆಯವರು ಅಥವಾ ಅವ್ರ ಫ್ಯಾಮಿಲಿಯವರು ಹೇಳ್ತಕ್ಕಂಥ ವಿಚಾರದಿಂದ ಏನು ಕನ್ಫ್ಯೂಷನ್ ಆಗಿದ್ದಾರೆ, ಅವ್ರಿಗೆ ಒಂದು ಮಾರ್ಗದರ್ಶನ ಸಿಕ್ಕ ನಂತರ ಅವ್ರದ್ದೇ ಆದ ಒಂದು ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಕ್ಷಮತೆ ಅವ್ರಿಗೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಕಾರಣದಿಂದ ಮುಖ್ಯವಾಗಿ ನಿಮ್ಮ ಪರ್ಸನ್ ಏನು ಮಾಡಬೇಕು ಅಂತಂದರೆ ಒಂದು ಗುರುಗಳ ಮೊರೆ ಹೋಗಬೇಕಾಗುತ್ತೆ. ಅಥವಾ ಯಾವುದೋ ಒಂದು ಯಾರು ಇವರು ತುಂಬ ನಂಬಿರ್ತಾರೆ ಲೈಫಲ್ಲಿ, ಅದು ಒಂದು ಗುರು ಆಗಿರ್ಬೋದು, ಒಂದು ದೇವರಾಗಿರ್ಬೋದು, ಅಥವಾ ಒಂದು ಪರ್ಸನ್ ಆಗಿರ್ಬೋದು, ಅವರ ಒಂದು ಸಲಹೆಯನ್ನು ಪಡ್ಕೊಳ್ಳೋದ್ರಿಂದ ಅವ್ರಿಗೆ ತುಂಬ ಒಂದು ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಬರುತ್ತೆ. ತಮ್ಮ ಒಂದು ನಿರ್ಧಾರವನ್ನು ಅವರೇ ತಗೊಳ್ತಕ್ಕಂತಹ ಒಂದು ಕ್ಷಮತೆ ಅಂತಕ್ಕಂಥದ್ದು ಸಹ ಇವ್ರಿಗೆ ಬರುತ್ತೆ ಅಂತಾನೆ ಹೇಳಬಹುದು. ಓಕೆ, ಸೊ ಈ ಥರ ಒಂದು ವಿಚಾರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ವೀಕ್ಷಕರೇ, ಅಟ್ ದ ಸೇಮ್ ಟೈಮ್ ಹೇಳಬೇಕು ಅಂತಂದರೆ ನಿಮ್ಮ ಒಂದು ಎನರ್ಜೀಸ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ನಿಮ್ಮ ಎನರ್ಜೀಸ್ ಯಾವ ಥರ ಇದೆ ಅಂತಲೇ ನನಗೆ ಗೊತ್ತು. ಬಿಕಾಸ್ ಎಷ್ಟೋ ಜನ ತುಂಬ ನೊಂದಿದ್ದೀರಾ, ಡಿಪ್ರೆಷನ್ಗೆ ಹೋಗಿದ್ದೀರಾ, ನೀವು ಅಂದುಕೊಂಡ ಕೆಲಸಗಳು ಒಂದೂ ಆಗ್ತಾ ಇಲ್ಲ, ಪ್ರೀತಿ ವಿಚಾರದಲ್ಲಿ ತುಂಬಾ ನಿಮಗೆ ಆಟ ಆಡಿಸಿದ್ದಾರೆ, ತುಂಬಾ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಸರಿ ಹೋಗಬೇಕು ಅಂತ. ಬಟ್ ಯಾಕೋ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಎಡವ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ಹೇಳಬೇಕು ಅಂತಂದರೆ ಎಮೋಷ್ನಲಿ ನೀವು ಅವೈಲಬಲ್ ಇಲ್ಲ. ಸೊ ನೀವು ನೋಡ್ಬೋದು, ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮಾಡ್ಬೋದು, ಅಥವಾ ನೀವೇನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ನಿಮಗೆ ಸರಿಯಾದ ಮನಸ್ಸಿಲ್ಲ, ಸರಿಯಾದ ನಿಮಗೆ ಒಂದು ಥಾಟ್ಸ್ ಅಂತಕ್ಕಂಥದ್ದು ಹೇಗಾಗ್ತಾ ಇದೆ ಅಂತಂದರೆ ತುಂಬ ಫ್ಲಕ್ಚುಯೇಷನ್ಸ್ ಆಗ್ತಾಯಿದೆ. ಯಾಕೆ ನನ್ನ ಜೀವನದಲ್ಲಿ ಇದೆಲ್ಲ ಆಗ್ತಿದೆ, ನನಗೆ ಯಾಕೆ ಹಿಂಗಾಗ್ತಿದೆ, ಅಥವಾ ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನ, ನಾನೇನಾದರೂ ಬೇರೆ ಒಂದು ದಾರಿ ತಪ್ಪಿ ನಾನು ಏನಾದರೂ ಹೋಗ್ತಾ ಇದ್ದೀನ. ಸೊ ಈ ಥರ ಹಲವಾರು ಡೌಟ್ಸ್ ಅಂತಕ್ಕಂಥದ್ದು, ಪ್ರಶ್ನೆಗಳಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಮೂಡ್ತಾ ಇದೆ ಅಂತಲೇ ಹೇಳ್ಬೋದು. ಅದಕ್ಕೆ ನೀವು ಒಂಥರ ಹೇಗಾಗಿದ್ದೀರಾ ಅಂದರೆ, ನೀವು ನೋಡ್ಬೋದು ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ನನಗೆ ಯಾರೂ ಬೇಡ ಏನೂ ಬೇಡ ಅಂತ ನೀವು ಕೈ ಕೊಟ್ಕೊಂಡು ಕೂತಿರ್ತಕ್ಕಂಥ ಸನ್ನಿವೇಶಗಳು. ಯಾಕಂದರೆ ನಿಮಗೆ ನೋಡಿ, ಆ ಪ್ರಪಂಚ ಅಂತಕ್ಕಂಥದ್ದು ನಿಮಗೆ ಈ ಒಂದು ಪರಿಸ್ಥಿತಿಗೆ ತಂದು ಬಿಟ್ಟಿದೆ. ತಪ್ಪು ನಿಮ್ಮದಲ್ಲ, ನೀವು ಯಾಕೆ ಇವತ್ತು ಹೀಗಿದ್ದೀರಾ ಅಂತ ನೀವು ಒಮ್ಮೆ ಪ್ರಶ್ನೆ ಮಾಡಿಕೊಂಡ್ರೆ, ಆ ಪ್ರಪಂಚದ ಒಂದು ಸಿಚುವೇಶನ್ಸ್ಗಳು ಏನು ನಿಮ್ಮ ಒಂದು ಜೀವನದಲ್ಲಿ ನಡೆದಿದೆ, ಆ ಘಟನೆಗಳು, ಅದು ನಿಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ ಅಂತಾನೆ ಹೇಳಬಹುದು. ಸೊ ಹಾಗಾಗಿ ನಿಮ್ಮ ಒಂದು ಏನು ಮೋಸ ನಡೆದಿದೆ, ಅಥವಾ ನಿಮ್ಗೆ ಯಾರು ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಆ ವ್ಯಕ್ತಿಯಿಂದ ಸಹ ನಿಮಗೆ ತುಂಬ ನೋವಾಗಿದೆ. ಆ್ಯಂಡ್ ನೀವಿದ್ರಿಂದ ಮತ್ತೆ ಚೇತರಿಸ್ಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ. ಸೊ ಫ್ಯೂಚರ್ ಎನರ್ಜೀಸ್ ನೋಡಿದಾಗ ನಿಮಗೆ ಮತ್ತೊಂದು ಹೊಸ ಪ್ರೀತಿ, ಒಂದು ಒಲವಂತಕ್ಕಂಥದ್ದು ಫ್ಯೂಚರಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಸದ್ಯದ ಪರಿಸ್ಥಿತಿ ನೋಡೋದಾದರೆ ತುಂಬಾ ನೊಂದಿರ್ತಕ್ಕಂಥ ಜೀವಗಳು ಇಲ್ಲಿದ್ದೀರಾ. ವಿಡಿಯೋವನ್ನು ಏನು ನೀವು ನೋಡ್ತಾ ಇದ್ದೀರಾ ನಿಮಗೋಸ್ಕರ, ಆ್ಯಂಡ್ ನಿಮ್ಮ ಪರ್ಸನ್ನಿನ ಎನರ್ಜೀಸ್ನ ಏನು ಚೆಕ್ ಮಾಡ್ಕೋತಾ ಇದ್ದೀರಾ, ಅವರ ಪರಿಸ್ಥಿತಿ ಸಹ ನೀವು ನೋಡಿರ್ಬೋದು ಈ ರೀತಿ ಇದೆ. ಸೊ ಹಾಗಾಗಿ ಈ ಒಂದು ಪರಿಸ್ಥಿತಿ ಏನಿದೆ, ಕರೆಂಟ್ ಸಿಚುವೇಶನ್ನು ಅಷ್ಟು ಯೋಗ್ಯವಾಗಿಲ್ಲ ನಿಮ್ಮ ಸಂಬಂಧಕ್ಕೆ. ಈ ಒಂದು ಸಿಚುವೇಶನ್ನು ಸದ್ಯಕ್ಕೆ ನಿಮಗೆ ಯೋಗ ಅಂತಕ್ಕಂಥದ್ದು ಇಲ್ಲ. ಸೊ ನೋಡೋಣ ಫ್ಯೂಚರಲ್ಲಿ ಒಂದು 3 ತಿಂಗಳ ಎನರ್ಜೀಸ್ ಒಳಗಡೆ ಏನಾದರೂ ಬದಲಾವಣೆ ಆಗುತ್ತಾ, ನಮ್ಮ ಏಂಜಲ್ಸ್ನ ಕೇಳೋಣ. ಓಕೆ, ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇದ್ದಾರೆ. ಇನ್ನೇನಾದರೂ ಬದಲಾವಣೆ ಆಗುತ್ತಾ ಏಂಜಲ್ಸ್, ದಯವಿಟ್ಟು ತಿಳಿಸ್ಕೊಡಿ. ನಮ್ಮ ವೀಕ್ಷಕರಿಗೆ ಏನಾದರೂ ಇನ್ಫಾರ್ಮೇಷನ್ ಮುಂದಿನ 3 ತಿಂಗಳ ಒಂದು ಎನರ್ಜೀಸ್ ಯಾವ ರೀತಿ ಇರುತ್ತೆ, 3 ತಿಂಗಳ ಎನರ್ಜೀಸ್. ಓಕೆ, ಬಿ ಅಸರ್ಟಿವ್ ಅಂತ ಹೇಳ್ತಾ ಇದ್ದಾರೆ. ಸೊ ನಂಬಿಕೆಯನ್ನು ಕಳ್ಕೊಬೇಡಿ. ನೀವು ಎಷ್ಟು ಪಾಸಿಟಿವ್ ಆಗಿ ನಂಬಿಕೆಯಿಂದ ಇರ್ತೀರ ಅಷ್ಟೇ ಬೇಗ ಈ ಸಮಸ್ಯೆ ಬಗೆಹರಿಯುತ್ತೆ. ಇನ್ನೇನಾದರೂ ಇದೆಯಾ?
ನಾನು ಹೇಳಿದೆ ನಾಟ್ ದ ರೈಟ್ ಟೈಮ್ ಅಂತ. ಸೊ ಏಂಜಲ್ಸ್ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಈ ಒಂದು ಕ್ಷಣಕ್ಕೆ ನಿಮಗೆ ಆ ಯೋಗ ಅಂತಕ್ಕಂಥದ್ದು ಇಲ್ಲ, ಒಂದಾಗುವಂಥ ಯೋಗ ಇಲ್ಲ. ಆದರೆ ಎಸ್, ನೀವು ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಹಾಗೆ ಒಂದು ಇನ್ಫಾರ್ಮೇಷನ್ ಅಂದರೆ ನಾನು ಈ ಒಂದು ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡ್ಕೋಬೋದು. ಸೊ ಇದು ನಿಮ್ಮ ಪರ್ಸನ್ಗೆ ಅನ್ವಯಿಸುತ್ತೆ ಜಾಸ್ತಿ, ಯಾಕಂದರೆ ಅವ್ರಿಗೆ ಕೌನ್ಸಿಲರ್ ಅಥವಾ ಗೈಡ್ ಮಾಡೋರ ಒಂದು ಅವಶ್ಯಕತೆ ಬಹಳ ಇದೆ. ಅಟ್ ದ ಸೇಮ್ ಟೈಮ್ ನಿಮಗೆ ಮಾನಸಿಕವಾಗಿ ನೀವೆಲ್ಲ ಯಾರು ನೊಂದಿದ್ದೀರಾ ನಿಮಗೂ ಸಹ ಒಂದು ಸಹಾಯ ಅಂದರೆ ಎಮೋಷ್ನಲ್ ಸಹಾಯ ಅಂತಕ್ಕಂಥದ್ದು ಬೇಕಾಗಿದೆ. ಸೊ ಹಾಗಾಗಿ ನೀವು ನಿಮ್ಮ ಒಂದು ಎಮೋಷನ್ಸ್ ಅಂತಕ್ಕಂಥದ್ದನ್ನ ಆದಷ್ಟು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ಒಂದು ಕ್ಷಣಕ್ಕೆ ದಯವಿಟ್ಟು ಏನೂ ಮೇಜರ್ ನಿರ್ಧಾರವನ್ನು ಕೈಗೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ಈ ಒಂದು ಸಮಯ ನಿಮ್ಮ ಸಂಬಂಧಕ್ಕೆ ಸೂಕ್ತ ಇಲ್ಲ. ಅಟ್ಲೀಸ್ಟ್ ಒಂದು ಮಿನಿಮಮ್ 3 ತಿಂಗಳ ಕಾಲ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಆ ಒಂದು 3 ತಿಂಗಳಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಆ್ಯಂಡ್ ಯುಗಾದಿ ಹಬ್ಬ ಕಳೆದ ನಂತರ ಈ ಕೆಲವೊಂದು ಸಲ ಏನಾಗುತ್ತೆ, ಎನರ್ಜಿ ಶಿಫ್ಟ್ ಅಂತಕ್ಕಂಥದ್ದಾಗುತ್ತೆ. ಸೊ ಹಾಗಾಗಿ ತಾಳ್ಮೆಯಿಂದ ದಯವಿಟ್ಟು ವೆಯ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆ ಏಂಜಲ್ಸ್ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆ, ಸೊ ವೀಕ್ಷಕರೇ, ಇದಾಗಿತ್ತು ಈ ಒಂದು ರೀಡಿಂಗ್. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ವಾಟ್ಸಪ್ ಮುಖಾಂತರ. ಹೆಚ್ಚಿನ ಮಾಹಿತಿ ಆ್ಯಂಡ್ ನಿಮಗೆ ಇನ್ನೂ ಆ್ಯಕ್ಯುರೇಟ್ ಆಗಿ ಬರುತ್ತೆ ನೀವು ನಿಮ್ಮ ಪರ್ಸ್ನಲ್ ರೀಡಿಂಗ್, ವೈಯಕ್ತಿಕ ರೀಡಿಂಗ್ ಮಾಡಿಸಿದಾಗ. ಹಾಗೆ ನಾನು ವೀಕ್ಷಕರೇ, ಎಷ್ಟೋ ಜನ ಪಾಪ ಕೇಳ್ತಾ ಇದ್ರಿ, ಮೇಡಮ್ ನನಗೆ ತುಂಬ ದೃಷ್ಟಿ ದೋಷಗಳಿದೆ, ತುಂಬ ನೆಗೆಟಿವಿಟಿ ಕಾಡುತ್ತೆ, ಆ್ಯಂಡ್ ಹೊರಗಡೆ ಹೋಗಿ ಬಂದರೆ ಸಾಕು ತುಂಬ ಜನ ನನಗೆ ದೃಷ್ಟಿಯನ್ನು ಹಾಕ್ತಾರೆ, ಅದರಿಂದ ತುಂಬ ಹುಷಾರು ತಪ್ಪೋದು ಅಥವಾ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆಗ್ತಕ್ಕಂಥದ್ದು, ಈ ಥರ ಸುಮಾರು ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ. ಅದಕ್ಕೆ ಯಾವ್ದಾದ್ರು ಒಂದು ಪರಿಹಾರವನ್ನು ತಿಳಿಸಿ ಅಂತ. ಎಸ್, ಕ್ರಿಸ್ಟಲ್ ರೂಪದಲ್ಲಿ ಅಥವಾ ಕ್ರಿಸ್ಟಲ್ ಹೀಲಿಂಗಿನ ಒಂದು ರೂಪದಲ್ಲಿ ಈ ಒಂದು ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಬ್ರೇಸ್ಲೆಟ್ ನೋಡ್ಬೋದು, ಹಾಕಿಕ್ ಸುಲೇಮನಿ ಬ್ರೇಸ್ಲೆಟ್ ಅಂತ ಇದರ ಒಂದು ಹೆಸರು. ಸೊ ಇದಕ್ಕೆ ಬಂದುಬಿಟ್ಟು ಕೆಲವೊಂದು ಶೇಡ್ಸ್ ಬರುತ್ತೆ, ಕೆಲವೊಮ್ಮೆ ಲೈಟ್ ಕಲರ್, ಕೆಲವೊಮ್ಮೆ ಬ್ಲ್ಯಾಕ್, ಈ ಥರ ಶೇಡ್ಸ್ ಅಂತಕ್ಕಂಥದ್ದು ಬರುತ್ತೆ. ಆ ಥರ ಶೇಡ್ಸ್ ಇದ್ರೇ ಅದು ಒರಿಜಿನಲ್ ಅಂತ ಅರ್ಥ. ಸೊ ದಯವಿಟ್ಟು ಯಾವುದೇ ಒಂದು ಕ್ರಿಸ್ಟಲ್ನ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದ ನಂತರವೇ ನೀವು ಪರ್ಚೇಸ್ ಮಾಡಿ. ಓಕೆ, ಆ್ಯಂಡ್ ಈ ಒಂದು ಕ್ರಿಸ್ಟಲ್ ಎನರ್ಜೈಸ್ಡ್ ಕ್ರಿಸ್ಟಲ್ ಆಗಿರುತ್ತೆ. ಸೊ ಹಾಕಿಕ್ ಸುಲೇಮನಿ ಬಂದು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆಗ್ತಿದೆ, ಬಿಸ್ನೆಸ್ಸಲ್ಲಿ ಅಡಚಣೆ ಆಗ್ತಿದೆ, ಆಗುವಂಥ ಕೆಲಸಗಳಾಗ್ತಾ ಇಲ್ಲ, ತುಂಬ ದೃಷ್ಟಿ ಇದೆ, ನರದೃಷ್ಟಿ ದೋಷಗಳು ತುಂಬಾ ಹೆಚ್ಚಾಗಿದೆ. ಸೊ ಈ ಥರ ಒಂದು ಸಮಸ್ಯೆಯಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ, ಖಂಡಿತ ನೀವು ಈ ಒಂದು ಹಾಕಿಕ್ ಸುಲೇಮನಿ ಬ್ರೇಸ್ಲೆಟ್ನ ನೀವು ರೈಟ್ ಹ್ಯಾಂಡಿಗೆ, ಓಕೆ, ಬಲಗೈಗೆ ಹಾಕೋಬೇಕಾಗತ್ತೆ. ಈ ಒಂದು ಶಕ್ತಿ ಯಾವ ಥರ ಇದೆ ಈ ಒಂದು ಕ್ರಿಸ್ಟಲ್ದು ಅಂತಂದರೆ, ನಿಮ್ಮ ಕಡೆ ಬರ್ತಕ್ಕಂತಹ ಒಂದು ನೆಗೆಟಿವ್ ವೈಬ್ರೇಷನ್ಸ್ನ ಇದು ತೊಗೊಂಡ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ತನಕ ಇದು ತಲುಪೋದಕ್ಕೆ ಬಿಡೋದಿಲ್ಲ, ಅಷ್ಟು ಪವರ್ಫುಲ್ ಇರುತ್ತೆ ಈ ಒಂದು ಹಾಕಿಕ್ ಸುಲೇಮನಿ. ಸೊ ನೀವು ನೋಡ್ಬೋದು, ಈ ಒಂದು ಕ್ರಿಸ್ಟಲ್ ಧರಿಸಿದ ನಂತರ ನಿಮಗೆ ಒಂದು ವಾರದಲ್ಲೇ ನಿಮಗೆ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ಇದರ ಒಂದು ಶಕ್ತಿ ಯಾವ ಥರ ಇರುತ್ತೆ ಅಂತಲೇ ಇಮಿಡಿಯೇಟಾಗಿ ನಿಮಗೆ ಅದರ ಒಂದು ಪವರ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಕರೆಕ್ಟಾಗಿ ಗೊತ್ತಾಗಬೇಕು ಅಂತಲೇ ನೀವು ಒಂದು ವಾರ ಯೂಸ್ ಮಾಡ್ತಾನೆ ನಿಮಗೆ ಇದರ ಒಂದು ಬೆನಿಫಿಟ್ಸ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಹಾಗೆ ಯಾವುದೇ ಕ್ರಿಸ್ಟಲ್ಸ್ನ ನೀವು ತೊಗೊಂಡಾಗ ನಾನು ಹೇಳೋದಿಷ್ಟೇ, ಸೆಲೆನೈಟ್ ಪ್ಲೇಟ್ ಅಂತಕ್ಕಂಥದ್ದು ಬೇಕಾಗುತ್ತೆ. ಈ ಒಂದು ಪ್ಲೇಟನ್ನು ನೀವು ಅಡಿಷ್ನಲ್ ಆಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ಕ್ರಿಸ್ಟಲ್ನ ನೀವು ತೊಗೊಂಡ್ರು ಈ ಒಂದು ನೈಟ್ ಮಲ್ಗೋವಾಗ ಇದನ್ನು ಬಿಚ್ಚಿಬಿಟ್ಟು ಇದನ್ನು ಸೆಲೆನೈಟ್ ಪ್ಲೇಟ್ ಮೇಲೆ ಹೀಗೆ ಇಟ್ಟುಬಿಟ್ಟು ಮಲ್ಕೋಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ನೀವು ದಿನವಿಡೀ ಏನು ನೆಗೆಟಿವ್ ಎನರ್ಜಿನ ಇದು ತೊಗೊಂಡಿರುತ್ತೆ, ಆ ನೆಗೆಟಿವ್ ಎನರ್ಜಿನ ಈ ಒಂದು ಪ್ಲೇಟ್ ಕ್ಲೀನ್ ಮಾಡಿ ಕೊಡುತ್ತೆ. ಸೊ ಹಾಗಾಗಿ ಮತ್ತೆ ಈ ಬ್ರೇಸ್ಲೆಟ್ಗೆ ಆ ಶಕ್ತಿ ಅಂತಕ್ಕಂಥದ್ದು ಬರುತ್ತೆ. ಸೊ ಈ ಒಂದು ಕಾಂಬಿನೇಷನನ್ನು ನೀವು ಸದಾಕಾಲ ಇಟ್ಕೊಳ್ಳಿ. ಆ್ಯಂಡ್ ನೈಟ್ ಟೈಮ್ ಮಾತ್ರ ಸ್ನಾನ ಮಾಡಿದ ನಂತರ ಈ 2 ಟೈಮ್ ನೀವು ಈ ಒಂದು ಬ್ರೇಸ್ಲೆಟ್ನ ಬಿಚ್ಚಿಡಬೇಕಾಗುತ್ತೆ. ತದನಂತರ ಮತ್ತೆ ನೀವು ಸ್ನಾನಾದಿಗಳು ಪೂಜೆಯನ್ನು ಮುಗಿಸಿ ಮತ್ತೆ ಇದನ್ನು ಧರಿಸಿ ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ಬೋದಾಗಿದೆ. ಸೊ ಈ ರೀತಿ ಈ ಒಂದು ಬ್ರೇಸ್ಲೆಟನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಬಂದಿರತಕ್ಕಂತಹ ಒಂದು ನಕಾರಾತ್ಮಕ ಶಕ್ತಿ ಅಥವಾ ದೃಷ್ಟಿ ದೋಷಗಳು, ನರದೃಷ್ಟಿ ದೋಷ, ಕೆಲಸದಲ್ಲಿ ಅಡಚಣೆಗಳು, ಕಿರಿಕಿರಿ ಆಗ್ತಕ್ಕಂಥದ್ದು, ಇದೆಲ್ಲವನ್ನು ನಿಮಗೆ ನಿವಾರಣೆ ಮಾಡಿಕೊಡುವಂತಹ
ಅದ್ಭುತ ಶಕ್ತಿ ಇರುತ್ತೆ ಈ ಒಂದು ಹಾಕಿಕ್ ಸುಲೇಮನಿ ಕ್ರಿಸ್ಟಲ್ಗೆ. ಸೊ ಯಾರಿಗೆಲ್ಲ ಈ ಕ್ರಿಸ್ಟಲಿನ ಅವಶ್ಯಕತೆ ಇದೆ ಖಂಡಿತ ವಾಟ್ಸಪ್ ಮಾಡಿ. ಇದರ ಬೆಲೆ ಎಷ್ಟು ದಿವಸದಲ್ಲಿ ನಿಮಗೆ ಡೆಲಿವರಿ ಸಿಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿದೆ. ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಭೇಟಿ ಆಗ್ತೇನೆ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.